ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುಗಿಲ ಧ್ವನಿ ಚಾನಲ್. ಇನ್ನೂ ಯಾರೆಲ್ಲ ಮುಗಿಲ ಧ್ವನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ನನ್ನ ಫ್ಯಾಮಿಲಿಯವ್ರು ಅಂತಲೇ ನಾನು ಕನ್ಸಿಡರ್ ಮಾಡೋದು. ಯಾಕೆ ಅಂತಂದರೆ ನನಗೆ ಫ್ಯಾಮಿಲಿ ಅಂದರೆ ಅಷ್ಟು ಇಷ್ಟ. ನನಗೆ ನನ್ನ ಫ್ಯಾಮಿಲಿಯವ್ರನ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತೀನಿ. ಯಾಕೆ ಅಂತಂದರೆ ನನಗೆ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ. ಬಟ್ ಒಟ್ಟು ನನಗೆ ಸಂಬಂಧಗಳು ಈ ಥರ ಅವೆಲ್ಲ ನಾನು ತುಂಬ ಇಷ್ಟಪಡ್ತೀನಿ. ಸ್ವಲ್ಪ ಆ ಥರ ನನಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಾವೇನೇ ಒಂದು ಸಾಧನೆ ಮಾಡಬೇಕು ಅಂತಂದ್ರೂ ನನಗೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ದಲೇ ಫ್ಯಾಮಿಲಿಯವ್ರ ಸಪೋರ್ಟು, ಫ್ರೆಂಡ್ಸ್ ಸಪೋರ್ಟ್ ಇಲ್ದಲೇ ನಾವು ಏನೊಂದೂ ಮಾಡೋಕ್ಕಾಗಲ್ಲ. ನಾವು ಏನಾದರೂ ಒಂದು ಮಾಡ್ತಿದ್ದೀವಿ ಅಂದರೆ ನಮ್ಮ ಬೆನ್ನಿಂದೆ ಒಬ್ಬರು ಸಪೋರ್ಟ್ ಆಗಿದ್ದರೆ ಮಾತ್ರ ನಮಗೆ ಮಾಡೋಕ್ಕೆ ಸಾಧ್ಯ. ಸೊ ಹಂಗಾಗಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ನಾನು ಖಂಡಿತ ಫ್ಯಾಮಿಲಿಯವರು ಅಂತಲೇ ನಾನು ಅಂದ್ಕೊಂಡಿರೋದು. ಪ್ಲೀಸ್ ನನ್ನೆಲ್ಲ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಏನಪ್ಪ ಅಂತಂದರೆ ನಮ್ಮ ಹೆಲ್ತ್ ಬಗ್ಗೆ. ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ನಾವು ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಮತ್ತು ನಮಗೆ ಯಾವುದೇ ಕೊರತೆ ಇರಲ್ಲ. ನಮ್ಮ ಹೆಲ್ತ್ ಚೆನ್ನಾಗಿದ್ದೀವಿ ಅಂದರೆ ನಮಗೆ ಜಾಸ್ತಿ ಕೊರತೆ ಇರಲ್ಲ. ಆ ಕೊರತೆನ ನಾವು ದೂರ ಮಾಡ್ಕೋಬೇಕಂತಂದರೆ ದಪ್ಪ ಇರೋರ ಬಗ್ಗೆ ನಾನು ಒಂದು ಸಿಂಪಲ್ಲಾಗಿರೋ ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ನಾವು ತುಂಬ ದಪ್ಪ ಇದ್ವಿ, ನಮಗೆ ತುಂಬ ಕಬ್ಬಿನಾಂಶ ಮೈಯಲ್ಲಿ ಜಾಸ್ತಿ ಇದೆ, ನಮಗೆ ಹೊರಗಡೆ ಹೋಗೋಕ್ಕೆ ಮುಜುಗರ ಆಗುತ್ತೆ, ನಾವು ತುಂಬ ಡಯಟ್ ಮಾಡಬೇಕು ಅಂದರೆ ತುಂಬ ನಾವು ಎಕ್ಸಸೈಸ್ ಮಾಡಬೇಕು, ಓವರಾಗಿ ನಾವು ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಆ ಥರ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ಖಂಡಿತ ನಾವು ದಪ್ಪ ಇರೋರು ತೆಳ್ಳಗಾಗ್ತೀವಿ. ಜಾಸ್ತಿ ನಾವು ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿರುವಂಥ ಕೊಬ್ಬಿನ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಡಾಕ್ಟ್ರು ಕೂಡ ಹೇಳ್ತಾರೆ ಎಲ್ಲರೂ ಜಾಸ್ತಿ ನೀರು ಕುಡಿಬೇಕಂತೇಳಿ. ಸೊ ಇದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಜಾಸ್ತಿ ನೀರು ಕುಡಿಯೋದನ್ನ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಮ್ಮ ಊಟದಲ್ಲಿ, ನಮ್ಮದ ಊಟ ಪದ್ಧತಿಯಲ್ಲಿ ಫೈಬರ್ ಇರುವಂಥ ಆಹಾರಗಳನ್ನ ನಾವು ಜಾಸ್ತಿ ತಿಂತಾ ಬರಬೇಕು. ಮೊಟ್ಟೆ, ಹಾಲು, ದಿನ ಒಂದು ಬೇಯಿಸಿದ ಮೊಟ್ಟೆ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಹಾಲು ಕುಡಿಯೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಹಾಗಾದರೆ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಫೈಬರ್ ಇರುವಂಥ ಊಟಗಳು, ಮೊಳಕೆ ಕಾಳು, ತರಕಾರಿ, ಕ್ಯಾರೆಟು, ಬೀನ್ಸು, ಈ ಥರ ಒಂದು ಜಾಸ್ತಿ ಫೈಬರ್ ಇರುವಂಥ ತರಕಾರಿಗಳನ್ನ ನಾವು ಯೂಸ್ ಮಾಡ್ತಾ ಬಂದರೂ ಕೂಡ ನಮಗೆ ಫ್ಯಾಟು ಕಮ್ಮಿ ಆಗುತ್ತೆ. ಮತ್ತು ನಾವು ಜಾಸ್ತಿ ನಿದ್ದೆ ಮಾಡಬಾರ್ದು. ಅದು ಯಾವ ರೀತಿ ಅಂತಂದರೆ, ನಾವು ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ನಾವು ಸುಮ್ಮನೆ ಫ್ರೀ ಇದ್ದೀವಿ, ಇವತ್ತು ರಜಾ ಇದೆ, ಏನೂ ಕೆಲಸ ಇಲ್ಲ ಅಂತೇಳಿ ಅನಾವಶ್ಯಕವಾಗಿ ನಾವು ನಿದ್ದೆ ಮಾಡೋದನ್ನು ಕೂಡ ಕಮ್ಮಿ ಮಾಡಬೇಕು ಫ್ರೆಂಡ್ಸ್. ಹಂಗಾದರೆ ನಮ್ಮ ಬಾಡಿಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಬರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಆದಷ್ಟು ಕೆಲಸಗಳನ್ನ ನಾವೇ ಮಾಡಬೇಕು. ಮನೆಯಲ್ಲಿ ಫ್ರೀ ಇದ್ದಾಗೆಲ್ಲ ನಾವು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನೆ ಕ್ಲೀನ್ ಮಾಡೋದಾಗಲಿ, ಬಟ್ಟೆ ವಾಶ್ ಮಾಡೋದಾಗ ವಾಷಿಂಗ್ ಮಿಷಿನ್ ಇದೆ, ನಾನು ಏನೂ ಕೆಲಸ ಇಲ್ಲ, ಈಗ ಏನಾದರೂ ಕೆಲಸ ಇತ್ತು, ಎಮರ್ಜೆನ್ಸಿ ಇತ್ತು, ಏನಾದರೂ ನಾವು ಹೊರಗಡೆ ಹೋಗಿ ದುಡಿತಾ ಇದ್ವಿ ಅಂತ ಅನ್ನೋರು ಆಲ್ಮೋಸ್ಟ್ ಮಿಷಿನಿಂದನೇ ಕೆಲಸ ಮಾಡ್ಕೋಬೇಕಾಗುತ್ತೆ, ನಮಗೆ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲಿ ಫ್ರೀ ಇದ್ದೀವಿ, ಹೌಸ್ ವೈಫು ನಾವು ಫ್ರೀ ಇದ್ವಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು, ನಾವು ಇನ್ನೇನು ಕೆಲಸ ಮಾಡೋದು, ಅವಾಗ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋ ಬದಲು ನಾವೇ ಒಂದು ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದು ಮತ್ತು ಬೇರೆ ಬೇರೆ ಮನೆ ಕೆಲಸಗಳನ್ನ ಜಾಸ್ತಿ ನಾವೇ ಮಾಡೋದ್ರಿಂದನೂ ಕೂಡ ನಾವು ನಮ್ಮ ಕೊಬ್ಬಿನಾಂಶ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾನು ತುಂಬ ಇಂಪಾರ್ಟೆಂಟಾಗಿ ಹೇಳೋ ಒಂದು ಟಿಪ್ಸ್ ಯಾವುದು ಅಂತಂದರೆ, ವಾಕ್ ಮಾಡಬೇಕು. ಸುಮ್ಮನೆ ವಾಕ್ ಅಂತಂದರೆ ಒಂದಿನ ನಾನು ತೆಳ್ಳಗಾಗಬೇಕು ಅಂತೇಳಿ ಒಂದು ಉತ್ಸಾಹದಲ್ಲಿ ಹೋಗಿ 1 2 ಗಂಟೆ 3 ಗಂಟೆ 4 ಗಂಟೆ ವಾಕ್ ಮಾಡೋದಲ್ಲ. ಡೈಲಿ ನಮ್ಮ ಅಭ್ಯಾಸದಲ್ಲೂ ಕೂಡ ಇದೊಂದು ಇರಲೇಬೇಕು. ಡೈಲಿ ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನಾವು ವಾಕ್ ಮಾಡಲೇಬೇಕು. ಹಂಗಾದ್ರೆ ಮಾತ್ರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ, 1 ಅವರ್ ನೀವು ಫುಲ್ಲು ವಾಕ್ ಮಾಡಿ ಒಂದು ಹತ್ರ ನಿಂತ್ಕೊಂಡ್ರೆ ನಮಗೆ ನರಗಳೆಲ್ಲ ಒಂಥರ ಎಷ್ಟು ಲೂಸ್ ಆಗಿರೋ ಥರ ಫೀಲ್ ಆಗ್ತಾ ಇರುತ್ತೆ, ಒಂಥರ ನಡೆದ ಥರ ಫೀಲ್ ಆಗ್ತಾ ಇರುತ್ತೆ, ಏನೋ ಬಾಡಿ ಒಂಥರ ಅಳಾರ ಆಗೋ ಥರ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಹಂಗಾಗಿ ಈ ರೀತಿಯಾದ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ವಲ್ಪ ಉಗುರು ಬೆಚ್ಚನ ನೀರು, ನೀವು ಜೇನುತುಪ್ಪ, ಕೆಲವರೆಲ್ಲ ಜೇನುತುಪ್ಪ, ನಿಂಬೆಹಣ್ಣು ಈ ಥರ ಎಲ್ಲ ಹೇಳ್ತಾರೆ, ಬಟ್ ಅದೆಲ್ಲ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಅಂದರೆ ಜಸ್ಟ್ 1 ಲೋಟ ಬಿಸಿನೀರು ಕುಡಿಯೋದ್ರಿಂದನೂ ಕೂಡ ನಮಗೆ ಬಾಡಿಯಲ್ಲಿ ಕಬ್ಬಿನಾಂಶ ಕಮ್ಮಿ ಆಗುತ್ತೆ. ಈ ರೀತಿಯಾದ ಇನ್ನೂ ಕೆಲವೊಂದು ತುಂಬ ಟಿಪ್ಸ್ಗಳಿದ್ದಾವೆ. ಈ ಥರ ಬೇಸಿಕ್ ಟಿಪ್ಸ್ಗಳನ್ನ ನಾವು ಕಲಿತ್ರೆ ನಿಜವಾಗ್ಲೂ ನಾವು ತುಂಬ ದಪ್ಪ ಇರೋರು ತೆಳ್ಳಗಾಗ್ಬೋದು. ಆರಾಮಾಗಿ ಇದನ್ನು ನಾವು ಕೊಬ್ಬಿನಾಂಶನ ಹೋಗ್ಲಾಡಿಸ್ಬೋದು. ಸೊ ಈ ರೀತಿಯಾದ ಟಿಪ್ಸ್ಗಳೊಂದಿಗೆ ನಾನು ನನ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ಇನ್ನೊಂದ್ಸಲ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ನನ್ನ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ಬೆಳಿಬೇಕು ಅಂತಂದರೆ ನಿಮ್ಮ ಸಪೋರ್ಟು ತುಂಬ ಮುಖ್ಯ. ನನ್ನ ಫ್ಯಾಮಿಲಿಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ಸ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಾಯ ಬೇಕು. ಸೊ ಹಂಗಾಗಿ ನಾನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.